ಮಾತನಾಡಿಸುವ ದಿಟ್ಟು ಸಾರ್ವಜನಿಕರ ದೇವ ಏಳು ಬಂದವರ ತಮ್ಮ ನಾಮಾಂಕಿತವ ಸಭಾಪಾನಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಅದೇನು ದೇವ ಮುಂದಿನ ಸಂಗತಿ ಚೆನ್ನಾಗಿ ಹೇಳುವ ಶಕ್ತಿ ಸದನ ಪ್ರಸದನ ಅರಣ್ಯ ಇರೋದಪ್ಪ
ಬಹಳ ಮತ್ತನ ಮೂಡ ಕಾಲದಲ್ಲಿ ಒಂದು ಕಡಿದಾದರೂ ಮತ್ತೊಂದು ಕಡೆ ರಾಯಿಸಿದ್ರು ವಾಸುಕಿಯನ್ನು ನಕ್ಕವನ್ನು ಮಾಡಿ ಕಳಿಸಿಲ್ಲ ಪೂರ್ವ ಅವತಾರವನ್ನು ತಾಳೆ ಪರ್ವತವನ್ನು ಬೆನ್ನಲ್ಲಿ ಎತ್ತಿಡಿದ ಬಾಲ ಗೋಪಾಲಕೃಷ್ಣ ಮೂರ್ತಿ ನಾವೇ ಸಾಧ್ಯ ಚೆನ್ನಾಗಿ ಹೇಳಿದೇವ ನಾನು ಮತ್ತು ಭಾರತ ಗೋಪಾಲದಲ್ಲಿ ಗೋಪಿಸುವ ಕೃಷ್ಣ ಕೃಷ್ಣ ಎಂದು ನಡೆಸಿದರು ಆದ ಕಾರಣ ಗೋಪಾಲ ಬಿಟ್ಟು ಚೂಟಿದ್ದರು
ದೇವ ನಕ್ಷತ್ರಗಳ ಸಮೂಹವು ಚಲ್ಲರೆ ಈ ಭೂತಲಕ್ಕೆ ಎಂತ ಪಟುಕರಬೇಕು ನಮ್ಮ ಪಾಕದಲ್ಲಂತೂ ಒಂದನೇ ಮಾಡಿ ಮಾತನಾಡಿಸುವ ನೀನುಗಾರನೇ ಓ ದೇವ ನಾವುದಾರೆಂದರೆ ಮುಟ್ಟು ಕೆಟ್ಟವನು ಇಂದ್ರ, ಮುಟ್ಟದ ಕೆಟ್ಟನು ರಾವಣ, ಏಳು ಕೆಟ್ಟನು ವಿಶ್ವಾಮಿತ್ರ, ಏಳು ಕೆಟ್ಟನು ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದ ಕೆಟ್ಟನು ದುರ್ಯೋಧನ. ಇದರಂತೆ ಸಾರಿ ಸಾರಿ ಹೇಳಿದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಲ್ಲಿ ಬಂದು ನಿಮ್ಮನ್ನು ಮಾತನಾಡಿಸುವ ವಿತ್ತು ಸಾರನ್ ಕರೀತಾರೆ ದೇವ. ಹೇಳಿಕೊಂಡು ಹೋಗಬೇಕು ನಾಮಾಂಕಿತವ. ಸಾರಥಿ ನಾವುದಾರೆಂದರೆ ಯಾವುದಾರ ದೇವ? ಬಾಪು ಬಾಪುರ ಜಾಗ ಜಾಗಿ ಬಗೆರೆ ಡೋನ್ ಮನವೇ ರಾಜ ಪ್ರಭಾವ ಸ್ವಪ್ರಕಾಶನಕ್ಕೆ ಹಾ, ಸೂರ್ಯನ ರಶ್ಮಿಗೆ ಮರಿಯಾಯಿತು. ಹೌದೇ? ಸಾರಥಿ ಭೂಪತಿ ಹಾ, ಹೇ. ಪ್ರಸನ್ನ ಪ್ರಸನ್ನ ಭೂಪತಿ ಓರ್ಜಿತ ಪ್ರಭಾವನಾದ ಮೆಚ್ಚರೆ ಸುವಾರ್ಜಿತ ಗ್ರಾಮಕ್ಕೆ ಹೇ. ಭೂಪತಿ ಎಣ್ಣೆಯ ಕಾಲ್ಕಂಡೆ ಅಷ್ಟ ದಿಕ್ಕನ್ನುಗಳ ಕೆರ್ರಂದೋದ್ರಿ ಹಾ, ಬಾಲಕರ ಶ್ರೇಷ್ಠತ್ವ ನಷ್ಟಪಡಿಸಿ ಈ ಸೃಷ್ಟಿಯೊಳಗಿರುವ ವೈರಿಗಳ ಶಿರಗಳನ್ನು ಛೇದಿಸಿ ಹೇ. ಪ್ರಸನ್ನ ಪ್ರಸನ್ನ ಭೂಪತಿ ಅವರ ಪಕ್ಕದ ಒಂದು ಅಕ್ಕನ ಗೆದ್ದೆ ಇಡಾಡೆ ಹಾ, ಶಾಕಿನ ಜಾತಿಯ ಪರಕ್ಕಸಕರಕ್ಕೆ ಒಳಪಡಿಸಿ ಹೇ. ಭೂಪತಿ ಸರ್ವ ರಾಜಗಳನ್ನು ಬೆಳೆಸಿ ರಾಕ್ಷಸ ಸಾರವನ್ನು ಚಕ್ರವರ್ತಿ ಜನಿಸಿದರು. ಹಾ, ಭೂಪತಿ ಏನೋ ಅಲ್ಲದ ಏನೋ ಮಂಡಲದಲ್ಲಿ ವಿರಾಜಿಸುವ ವಿಷ್ಣುವಿನ ಪ್ರತಿಮೆಗಳನ್ನು ಕಿತ್ತಿಸಿ ಹಾ, ಅವನ ಧ್ಯಾನವನ್ನು ನಿಲ್ಲಿಸಿ ಹೇ. ಈ ತರತರದೊಳ ಪರಾವತಿಯ ಧಿಕ್ಕರಿಪ ಮಹಾನೋವತಿ ಪಟ್ಟಣಕ್ಕೆ ನಾನೇ ಪಠ್ಯಾಕ್ಷರಎಂದು ಬರೆಯುವ ಹಾ, ಭೂಪತಿ ಏ ರಾಜವೇರ ರಾಕ್ಷಸ ಕುಲ ಸಾಮ್ರಾಟ ಸತಕವಚ ರಾಕ್ಷಸ ರಾಜನ ಕುಮಾರ ಹಾ, ಕುಂಕುಲಿ ಅಮ್ಮನವರ ಸ್ವಾಮಿಯ ಶ್ರೀರಾಮನ ಹಾ. ಸತ್ತಸುತನ ಮಹಾರಾಜನ ಮ್ಯಾಲಿಗರಿಗೆ ಬಿಡದ ಜಯ ಬೇರೆ ನೋಡಿಸಿ ಸಾಗುತ್ತೆ ಹೊರಿಸು ಸಿಟ್ಟಿಸುಗನ ಮಹಾರಾಜವಾದರೆ ಈ ಸಮಾಧಾನಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರತೆ ಭೂಪತಿ ಶೃಂಗಾರವಾಗಿ ಕಂಗೊಳಿಸುತ್ತಿರುವ ಸಭಾ ಮಧ್ಯಕ್ಕೆ ಬಂದ ಕಾರಣವೇನು ಕೇಳಿದ್ಯಾ? ಹೌದು ದೇವ. ರಾಜಕಾರ್ಯ ನಿರ್ಮಿತಾರ್ಥವಾಗಿ ಎನ್ನ ಅನುಜನ ಕೂಡ ಆಲೋಚನೆ ಮಾಡುವ ಕಾರಣ ಈ ಸಭೆಗೆ ಬರಣವಾದ ಗಂಡಿಯ ಸಾರತೆ ಎನ್ನ ಅನುಜನಾದ ಪ್ರಸೂದನ ನಂಬರ ಹೇಗೆ ವೈಯೋಪತಿ ಪೀಠಾಲಂಕರ ಜಾಗೃತಿ. ಪ್ರಸೋದನ ಪ್ರಸೋದನ ಪ್ರಸೂದನ ಗೊತ್ತಿರಾಗ ಹುಡುಗನ ಸೋಪು ನೀ ಸೇರಾಗ
ಹೋಗ್ತ ಅಣ್ಣ ಕಾಲೇಜ್ ಕಾಯಿಗಳು ಎಕ್ಸಾಮ್ ಇರ್ಬಾರ್ದ ಸಂಧ್ಯಾಗ ನಿಂತು ನನಗ ಮಾಡ್ತಾಳ ಕಾಟ ಎಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತು ನನಗ ಮಾಡ್ತಾಳ ಕಾಟ ಏನು ಚಂದ ನೋಟ ವರ್ಷಾಳ ಕೊಡಲ ಕಟ್ಟ ಏನು ಚಂದ ನೋಟ ವರ್ಷಾಳ ಕೊಡಲ ಕಟ್ಟ ಹುಡುಗಿ ನಿನ್ನ ಚಿಂತೆಗ ಓದ ಸೇರಿದಂಗಾಯ್ತು ನನಗೆ ಚಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತು ನನಗ ಮಾಡ್ತಾಳ ಕಾಟ ಹತ್ತಿ ಹೋದರೆ ಬೇರೆ ತೊದರೆ ಎನ್ನ ಕೈ ಮಾಡಿ ಕರಿತಾಳ ಒದರೆ ಎಂಬ ನುಡುಗಿದು ಏನೋ ಚಂದ ನಡಿಗೆ ಗಟ್ಟಿ ಕಟ್ಟುಕೊಂಡು ಬರುತ್ತಾಳು ಕಾಡಿಗೆ ನಡುವಿನ ಸಿರಿಗೆ ಏನೋ ಚಂದ ನಿರಿಗೆ ನಡುವಿನ ಸಿರಿಗೆ ಏನೋ ಚಂದ ನಿರಿಗೆ ಕುರಿಯ ಹಾಲು ಇಟ್ಟು ನೋಡು ಹಂಗ ತಂದ ತಿರುಗಿ ಕಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತ ನನಗ ಮಾಡ್ತಾಳ ಕಾಟ ಸರ ಕೈಯಲಾಗಿ ಬಂದವ ದೇವ ಚಂದ ಪ್ರಚಂಡ ಪುರ ಬಲ ತಂಡ ಇಂದು ರಾಜರ ಗಂಡ ಈ ಪ್ರಚಂಡ ನಾ ಚಂಡ ಹಾಡುವ ಗಂಡಿಗೆ ಬರ್ತಂಡ ಹ ರಾಗಪುಂಡ ಅರೆ ಬಾಪು ಬಾಪ್ರ ಸೌರ್ಯ ಒಬ್ಬ ವಿಶೇಷ ತಡೆಯಲಾರದ ತಳವಲ ಗಂಡು ಕಳವಾಸುತ್ತ ಅರೆ ಅರೆ ವೀರಾದ ವೀರರ ಮುಂಭಾಗವನಿಂತು ಮಾತನಾಡಿಸುವ ನೀರುದಾರ ಪಟ ಮುಂದೋದಲ್ಲ ಓಹೋ ದೇವ ನಾಮದಾರಂದರೆ ಮೈನ ಇಟ್ಟಿನ ಹೋಳಿಗೆ ಚಂಗ ಮಾತವರಿಗೆ ಹೆಣ್ಮಕ್ಳು ಹಾಕ್ತಾರ ಅಪ್ಪಕ್ಕ ಬ್ಯಾಲಿಗೆ ಇಟ್ನಾಗ ರೇವರೆಕಾಯಿ ಬಸ ಬದನೆಕಾಯಿ ಕುಂಬಳಕಾಯಿ ನಲ್ಲ ಮಲ್ಲಿಕಾಯಿ ಚಾರ್ಮ ಸೌದೆಕಾಯಿ ಈ ಬೇಸಿಗೆ ಹೊಡೆದ ದೊಡ್ಡ ಕುಂಬಳಕಾಯಿ ಸಣ್ಣ ತೆಂಗಿನಕಾಯಿ ಎಷ್ಟು ಕಾಯಿಗಳನ್ನು ಅರ್ಪಿತ ಮಾಡಿಕೊಳ್ಳಲು ನಮ್ಮಮ್ಮ ಎಲ್ಲಮ್ಮ ತಾಯಿ ದೇವ ಊರಿಗೆ ಬಡ್ಡೆ ಕಲವಾಸ ನಾನು ಸಂಸಾರ ದಾಸ ಆ ಕುದಿರುವುದು ನಮ್ಮ ಸಾಧನಮ್ಮ ಅರಸ ಅಂತ ಅರಸನ ಮಗಳಿಗೆ ಹೊರನಾಗಿ ಬಂದು ನಿಮ್ಮನ್ನ ಮಾತನಾಡಿಸುವ ಇಟ್ಟು ಸಾರ್ವಜನಿಕರಿದ್ದಾರೆ ದೇವ ಹೇಗೆ ಬಂದಿರಬೇಕಮ್ಮ ನಾಮ ರಾಜ ಸಾರಥಿ ಹೌದು ದೇವ ಇಂದ್ರ ಸೂರ್ಯರಿಗೆ ಸಿಂಹ ಭೂಪತಿ ಬಲಿರ್ರೆ ಗುಡಿ ಗುಡಿ ಎಂಬ ಕಡಲ ವಸಕ್ಕೆ ಕುಲ ಪರ್ವತಗಳು ಅಮ್ಮ ಸಾರಥಿ ಭೂಪತಿ ಎಲ್ಲರ ಕಲಗಳ ಮರೆಯುವ ಖಡ್ಗದಿಂದ ಹೊರತಕ್ಕ ಆಕಾಶ ಮಂಡಲ ತಾರಿಗಳು ಇದರಿಗೆ ಚಂದವು ಅರೆ ಎಲ್ಲೆಯ ಪಾದ ತಾಳಕ್ಕೆ ಗಕ್ಕರಿ ಹ ಅರೆ ಸಾರಥಿ ಭೂಪತಿ ಎಲ್ಲೆಯ ಕಲಗಳು ಮರೆಯುವ ಖಡ್ಗದಿಂದ ಹೊರತಕ್ಕ ಆಕಾಶ ಮಂಡಲ ತಾರಿಗಳು ಇದರಿಗೆ ಚಂದವು ಹ ಎಲ್ಲೆಯ ಪಾದ ತಾಳಕ್ಕೆ ಗಕ್ಕರಿ ಭೂಮಿ ಅರೆ ಇದು ಅಲ್ಲದೆ ಇಂದ್ರ ಹ ಅರೆ ಎಲ್ಲೆಯ ಉಪಾಟನಕ್ಕೆ ತಡೆಯಲಾರದ ತಮ್ಮ ತಮ್ಮ ಪಟ್ಟಣಗಳ ಬಿಟ್ಟು ಎಪ್ಪಾಗರು ಅರೆ ಜಗತ್ ಭೀಕರ ಗುಂಪಿನ ಹುಮ್ಮರ್ಗರ್ಗದಿ ಸುಧಾಕರ ಹ ಲೋಹಪತಿಯ ಪಟ್ಟಣವೊಂದರಿ ಪ್ರಾರಿಸುವ ದೃಷ್ಟಿ ಶಕ್ತಿ ಸುಧಾನೆ ಎಂಬ ದರಿದ್ರ ಶೇಖರ ಅರೆ ಸಹೋದರನಿಗೆ ಪ್ರಸೋದನೆ ಎಂಬ ಸೂರ್ಯನಿಗೆ ಸಮರ್ಥನೆ ಯಾರಿಲ್ಲ ಒಂದು ದಿಕ್ಕು ಒಂದರ ಬಿರುವಂತೆ ಜೈವೇರಿಯನ್ನು ವರ್ಷವಂತನಾಗಿ ಕಾರ್ತಿ ವರ್ಷವಂತೆ ಜಗತ್ತೆ ನಿನ್ನ ದೇವರೇ ಶಕ್ತಿ ಸುಖ ನಮ್ಮ ಸೋದರ ಪ್ರಸೋದ ಮಹಾರಾಜರು ತಾವಾದರೆ ಈ ಸಭಾಮಂಡಲಕ್ಕೆ ಕಾರಣವೇನು ಬುದ್ಧಿ ಹೇಳಬೇಕು ಮುಂದಿನ ಸುದ್ದಿ ಬಳಿ
ದೇವ. ಅಳಿದ ಇಂದಿನ ಸೂರ್ಯರಿಗೆ ಸಿಂಹ ಸ್ವಪ್ನ ಸ್ವರೂಪನಾದ ಗಂಡಿಗಳ ದುರುಳ ಕಾಲ ಗೌರವವಾದ ಮೊದಲು ಪಡೆದು ಬೀರಿ ನಡೆಸಿಕೊಂಡ ನಮ್ಮ ಆಕೃತವನ್ನು ಕರೆಸಿದ ಕಾರಣ ಮಾಡುವಾತ ಗಂಡಿಯ ಸಾರಥಿ ಒಳ್ಳೆಯವನೇ ಕ್ರೀಡಾಂಗಣ ಜಾಗೃತಿ. ನಾರದ ಅಡಗಿರದಪ್ಪ. ತಂಡ ಮೆರೆಯುವ ವೈರಿಗಳ ಚಿರಗಳನ್ನು ಹೊರಗಳೆದು ತಂಡ ಹಿಡಿದುಕೊಂಡು ಬರಲಿಲ್ಲವೇ ಬಾಬು ಪ್ರಚಂಡ ಸೂರ್ಯ ಮಂಡಲ ನಾಶ ಮಾಡಿ ಮತ್ತೆ ಸೂರ್ಯ ಚಲಿಸಿದಂತೆ ಮಾಡಿದೆ. ಯಾವ ಮಹತ್ವ ಕಾರ್ಯಕ್ಕೆ ನನಗೆ ನೇಮವನ್ನು ಕೊಡುವುದು ಹೇಳಿದೆ. ಈ ನಿಮ್ಮ ತಮ್ಮನ ಭುಜಬಲದ ಪರಾಕ್ರಮವನ್ನು ನೋಡಿದ ಅಗ್ರಜಾಂಗ ತೆಗೆದುಕೊಂಡು ಹೆಣ್ಣು ಮಂಡಲ ರಾಯರ ಗಂಡನ ಹೋಗುವ ಸಮಗ್ರ ಕೇಳಬೇಕೇ ಅದೇನು ಹೋಗ್ತಾರ ಗಂಡಯ್ಯ ಶಂಕರನ ಕೈಲಾಸಕ್ಕೆ ದಾರಿಯಲ್ಲಿಕ್ಕೆ ಅವನ ಸತಿ ಮಡಿಯಲಾದ ಪಾರ್ವತಿಯನ್ನು ಎಳೆದು ತಂದೆಯನ್ನು ಮುಂದೆ ಮಾತನಾಡಿ ತಮ್ಮನಾದ ಸೋದನ ತಿಳಿಸುವ ನಿನ್ನ ಶಾಸಕನ ರುದ್ರ ಭೂಮಿಯಲ್ಲಿ ಹಾರಿದ್ದರಂತ ಹರಿಕೊಂಡ ಬಂದವರಿಗೆ ಬೇಕು ಬಂದನಿಗೆ ಶಿವನೆಂಬ ಪೂಜೆ ಪರಕನ್ನು ಜಡೆಯಲ್ಲಿ ಗಂಗೆಯನ್ನು ಧರಿಸಿ ತೊಡೆಯಲ್ಲಿ ಪಾರ್ವತಿಯರನ್ನು ಕೂಡಿಸಿಕೊಂಡು ಕೈಲಾಸಗಿರಿ ಎಂಬ ಹಸು ಬಂಡೆಯ ಮೇಲೆ ಕುಳಿತ ಆ ಶನಿ ಎಂಬವರಿಗೆ ಲೋಕವನ್ನು ಬಿಡಿಸಿ ಗಂಗಾ ಪಾರ್ವತಿಯಲ್ಲಿ ಎರಡು ತಂದೆಯ ಕಪ್ಪಿಸಿ ನಿನ್ನ ಹಾಗೆ ಪರಿಪಾಲಿಸದಿದ್ದರೆ ಪ್ರಚೋದನೆಂಬ ಸಾರ್ಥಕ ಅಲ್ಲ ರಾಜ್ಯವನ್ನು ಸಂಗೀತವೆಂಬ ಸಿರಿ ಸಂಪತ್ತು ಅಭಿವೃದ್ಧಿಯಾಗುವುದು ತನ್ನ ಇದೇ ನೋಡಲಿಯಬೇಕು ಉಗ್ರತರ ಕೇಳಿ ಬೇಗನೆ ಸಂಸ್ಕಾರವಾಗಿ ಹೇಳಬೇಕನೆ ಬಾಪು ಬ್ರಹ್ಮನಿಗೆ ಅಪ್ಪನಿಗೆ ಆಗುವ ಬಲವಂತನಲ್ಲಿ ಹೇಳಿವೆ ಅವನ ಅಂತ ಮತಿವಂತನಾಗಿದ್ದರೆ ತಾನು ಸೃಷ್ಟಿಸಿದ ಸರಸ್ವತಿಯನ್ನು ಮಗಳೆಂದು ಭಾವಿಸದೆ ಏನು ಮಾಡುವಂತಮ್ಮ ಮಾಡಿಕೊಂಡು ಸಂಸಾರ ನಡೆಸುತ್ತೇವೆ ಫಲ ಆ ವೇಳೆಯಲ್ಲಿ ಚಾತ್ಮನಿಗೆ ಪೂಜನೆ ಇಲ್ಲ ಅಪ್ಪನಾಯಿತಂದರೆ ಏನು ಸಿರಿಗಳನ್ನು ಕಳೆದು ಅವನಿಗೆ ಹೆಂಡತಿಯಾದ ಶಾರದನ್ನು ನಮ್ಮ ಪಟ್ಟಣಕ್ಕೆ ಈಗಲೆಂದುಕೊಂಡು ಬರುವ ಅಣ್ಣ ಶಕ್ತಿಸುವನ ನಾನು ಹೇಳುವ ಮಾತು ಚಿತ್ತ ಬಿಟ್ಟು ಕೇಳುವ ಕ್ಷಣ ಚೆನ್ನಾಗಿ ಹೇಳ ಹಂಗಯ್ಯ ಕಾಮದೇನ ಕಲ್ಪನ ಶೈಲಾಗತ ಚಿಂತಾಕನಲ್ಲಿ ತೆಗೆದುಕೊಂಡು ನಮ್ಮ ಮೇಲಗ ಪರೋತ್ತಮ ನಮ್ಮ ಸುರ ರಕ್ತ ಸೇವನ್ನು ಕರವಲಾಗಿ ಅವರನ್ನು ನಮ್ಮದೇ ಮತ್ತು ಪಟ್ಟಣಕ್ಕೆ ತರುವಂತ ತನ್ನ ಇದೇ ಎಂಬ
ಎಣ್ಣೆಯ ತಕ್ಕದೊಳಗಿದ್ದು ಪುಣ್ಯಕ್ಕೆ ಅಪ್ಪಳಿಸಿ ಅವನ ಪಕ್ಕದಲ್ಲಿ ಪುಡಿ ಪುಡಿ ಮಾಡಿದೆ. ಅವನ ಬೆಂಬಲವಾಗಿ ಯಾರಾದ್ರೂ ಅವರ ಪ್ರತಾಪೇನ ರಾಜ್ಯ ಬಂದರೆ ಕರೆಸಿಬಿಡುವೆ. ಅವನೇನ ತಮ್ಮ ಇಂಥ ವೀರ ಮಂಡಿತ ಮಂಡಲ ರಾಯರ ಗಂಡನಾದ ಈ ಸಹೋದರನಿಗೆ ನೇಮವನ್ನು ಕೊಡುವ ರಾಕ್ಷಸ ಭೂಪತಿ ತಡವಾಡದೆ ಸಾಕತ್ತೆ. ನಾನು ದುರತೀರಾದ ಗಂಡನಾದ ತಮ್ಮ ಸೋದನ ಹಾಗೂ ಅತ್ತನವರ ನಮಗೆ ಶುಭ ಸಂದೇಹ ಕುಣಿದಾಗ ನಾರದ ಆಗಮ ಬರುತ್ತದೆ. ಅವರನ್ನ ಮರ್ಯಾದೆಯಿಂದ ಆರೋಪಿಸಿಕೊಂಡು ಬರುವಂತನಾದ ತಮ್ಮ ಬೆಂಬು ಹೋದಕ್ಕಿದ್ದು ಬದನೆಕಾಯಿ ಚಟ್ನಿ ಬರೀ ಪುಟ್ಟಿ ಪಲ್ಯದಿಂದ ನಾ ಕೆಟ್ಟಿ ಹೋದಕ್ಕಿದ್ದು ಬದನೆಕಾಯಿ ಚಟ್ನಿ ಬರೀ ಪುಟ್ಟಿ ಪಲ್ಯದಿಂದ ನಾ ಕೆಟ್ಟಿ ಪುಟ್ಟಿದಾರಿ ಹಸಿ ಖಾರ ಕೊಟ್ಟಬೇಕು ಎಟ್ಟಿದಾರಿ ಒಣಗೆ ತಗೊಂಡು ಹತ್ತಬೇಕು ಹೋದಕ್ಕಿದ್ದು ಬದನೆಕಾಯಿ ಚಟ್ನಿ ಬರೀ ಪುಂಡೆ ಪಲ್ಯ ತಿಂದು ನಾ ಕೆಟ್ಟೆ ಹೋಗುತ್ತಿದ್ದು ಬದನೆಕಾಯಿ ಚಟ್ನಿ ಬರೀ ಪುಂಡೆ ಪಲ್ಯ ತಿಂದು ನಾ ಕೆಟ್ಟೆ. ಗುಪ್ಪಿಗಪ್ಪನ ಮಗ ಶಿವರಾಮ 201, ಚಂದ್ರನ ಮಗ ರಂಗಣ್ಣ 101, ಬಸವಪ್ರತಿ
ಇಂಥದೊಂದು ಸೆಂಚುಗೂಡಿ ಇದನ್ನು ಪರಿಹರಿಸುವುದಕ್ಕಾಗಿ ಎಲ್ಲಮ್ಮ ನೇಣು ಮಾಡಿಸಿ ಕಳಿಸಿದಿರ. ಏ ಆಪತ್ ಬಾಂಧವ, ಆದ ಕಾರಣ ಭಕ್ತ ವತ್ಸಲ ಎಂಬ ಹೆಸರು ಸ್ಥಿರವಾಗಿ ನಿಂತಿದೆ. ಜಗದೋದ್ಧಾರಕ ನಿನ್ನ ಹಾಕಿನಂತೆ ನಡೆಯುವ ಈ ನಾಡನ ಕಾಯಕ. ಅಪ್ಪ ಸಾರಥಿ ಸ್ವಾಮಿ, ಆ ರಕ್ಕಸರ ಪಟ್ಟಣವಾದ ಲೋಹಾವತಿ ಸಭೆಗೆ ಹೋಗಲು ನಡಿ ಸಾರಥಿ, ಅದು ಜಾಗೃತಿ. ನಿಮ್ಮಿಷ್ಟೇನಾಗಲು ಸ್ವಾಮಿ ಸಜ್ಜನ ಪ್ರೇಮಿ. ಗಂಟೆಗಳಾದ ಪಾರಿಗಳ ಆಹೋ ಸ್ವಾಮಿನಾರಾದರೆ ನಮ್ಮ ಆಕ್ರಮಣ ಆಜ್ಞೆಯಂತೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಸಚ್ವಳ ಪ್ರೇಮ ಗಂಡಿಗೆ ನಡೆಸಿದ ಆಕ್ರಮಣೆ ಈಗ ನಾರು ನಮ್ಮ ಕರ ತಂದಿದೆ ನೋಡು. 16 ರಾಜ್ಯಗಳಿಂದ ಸ್ವಾಮಿ ಸಚ್ವಳ ಪ್ರೇಮ ಮೇಲೆ ಕೇಳಿ ಬಾಣಗಂಧರಿ ಸ್ವಾಮಿ ನಾರದ ಮಹರ್ಷಿಗಳೇ ಗೀತವನ್ನು ಅಲಂಕರಿಸಿರಿ ಎನ್ನುವ ವಿಜ್ಞಾಪನೆಯನ್ನು ಚೆನ್ನಾಗಿ ಆಲಿಸಿರಿ. ಸಂತೋಷ ಸಂತೋಷ. ಅಹೋ ಸ್ವಾಮಿ ನಾರದರೇ, ಹೇಗ ತಾವು ಯಾವ ಯಾವ ಲೋಕಗಳಲ್ಲಿ ಸಂಚಾರ ಮಾಡಿ ಬಂದೇರೆ, ದಾನವೇಂದ್ರ ಯಾವ ಲೋಕಗಳಲ್ಲಿ ಏನೇನು ಕಾರ್ಯಕ್ರಮವಿದ್ದು ಮುಖ್ಯವಾಗಿ ವಿಷ್ಣುವಿನ ಲೋಕ ಎಂಬ ವೈಕುಂಠದ ವಿಚಾರ ನಿಮಗೆ ಮನವಿದ್ದರೆ ಎಣ್ಣೆಗೆ ಸುಮ್ಮನೆ ತಿಳಿಸಿರಿ. ಅಹೋ ಸ್ವಾಮಿ ನಾರದರೆ, ಅದು ಏತಕ್ಕೆಂದರೆ ಪಾಪುರ ನಾವು ಈಗ ವೈಕುಂಠಕ್ಕೆ ದಾರಿಯನ್ನು ನಿಶ್ಚಯಿಸಿರುವ ಮನಪುಂಗವ ಧನ ಮಾಡುವ ಏನು ವೈಕುಂಠ ಚೆನ್ನಾಗಿ ಲಾಲಿಸಿರಿ. ಅದೇ ಚೆನ್ನಾಗಿ ಹೇಳಿರಿ.
ಸತ್ಯದೋಳು ಶೇಷಸೇನನಾಗಿ ಶಂಕು ಚಕ್ರ ಗದಾಧಾರಿಯಿಂದ ಧರಿಸಿ ಮತ್ತು ಶ್ರೀ ಸಾಗರ ಸತಿ ಲಕ್ಷ್ಮೀ ದೇವಿಯನ್ನು ವಕ್ಷಸ್ಥೋಳು ಧರಿಸಿದ ಸಕಲ ಸದ್ಭಕ್ತರ ಕಷ್ಟಗಳನ್ನು ಆಲಿಸಿ ಆ ಕ್ಷಣವೇ ಆ ಕಷ್ಟಗಳನ್ನು ಉಳ್ಳಾಡಿಸಿ ತನ್ನ ಹೆಸರಿಗೆ ಕುಂದು ಬಾರದೆ ದುಷ್ಟ ಶಿಕ್ಷಣ ಶ್ರೇಷ್ಠ ರಕ್ಷಣ ಇದು ಕಾರ್ಯ ಒಗಳಾಡಿಸಿಕೊಂಡು ಮಹಾ ಸಂತೋಷದಿಂದ ಆಲಿಸಿ ಯಾವ ಮನೆ ಮುನಿಗಳ ಧ್ಯಾನತೆಗಳಿಂದ ಆನಂದದಿಂದ ಆಲಿಸುತ್ತ ಅಹೇ ದಾನವೇಂದ್ರ ಸ್ವಾಮಿ ನಾರದರು ಇಲ್ಲಿವರೆಗೂ ಯಾವ ಧಾನ್ಯವೂ ನಿರ್ಫಲಿಸ ಮಾಡುವ ಆಗಲಿಲ್ಲ ಇದೇ ವಿಚಾರ